ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ಇಲ್ಲಿ ಒಂದಿಷ್ಟು ಆರ್ಟಿಕಲ್ನ ಕೊಟ್ಟಿದ್ದಾರೆ. ತರಗತಿ ಕೋಣೆಯಲ್ಲಿ ಪ್ರತಿಭಾವಂತ ಮಕ್ಕಳು ಕಾಣೆಯಾಗುತ್ತಿದ್ದಾರೆ. ಕಾರಣ ಯಾಕಂದರೆ ಇಲ್ಲಿ ಇವತ್ತಿನ ಎಜುಕೇಷನ್ ಹೆಂಗಿದೆ ಅಂದರೆ ಓಡೋ ಕುದುರೆಗೆ ಮಾತ್ರ ಬೆಲೆ ಇದೆ, ಉಳಿದಂತ ಇರಲ್ಲ. ಯಾಕಂದರೆ ನೀನು ಜಾಣನಾಗಿದ್ರೆ ಇಲ್ಲಿ ಜಾಣನಾಗ್ತೀಯ, ದಡ್ಡನಾಗಿದ್ರೆ ದಡ್ಡನಾಗ್ತೀಯ. ಇವತ್ತಿನ ಎಜುಕೇಷನ್ ಹಾಗಾಗಿದೆ, ಅದರ ಬಗ್ಗೆ. ಮತ್ತು ಇನ್ನು ನೆಕ್ಸ್ಟು AI ಇಂಥ ಎಲ್ಲ ಟೆಕ್ನಾಲಜಿಗಳಿಂದ ಮತ್ತು ಆಲ್ಮೋಸ್ಟ್ ಅಲ್ಲಿಗೆಲ್ಲ ವಿದ್ಯಾರ್ಥಿಗಳು ಮೊಬೈಲಲ್ಲಿ ಎಲ್ಲ ನೋಟ್ಸ್ಗಳನ್ನ ಎಲ್ಲ ಓದೋದ್ರಿಂದ ಅದರಿಂದ ಸ್ವಲ್ಪ ಎಜುಕೇಷನ್ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಎಲ್ಲ ರಿಸೋರ್ಸಸ್ ನಿನಗೆ ಸಿಕ್ಕಾಗ ಅದರ ಒಂದು ನಿನ್ನ ತಲೆ ಓಡಿಸೋದು ಕಮ್ಮಿ ಆಗೋದ್ರಿಂದ ಶಿಕ್ಷಣದ ಹೊಡೆತ ಇನ್ನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟು ನವಜಾತ ಶಿಶು ರಕ್ಷಣಾ ದಿನ ನವೆಂಬರ್ 7, CV ರಾಮನ್ ಜನ್ಮದಿನ ಕೂಡ. ನೆಕ್ಸ್ಟು ಇನ್ನು ಬಹಳಷ್ಟು ಜನರ ಜನ್ಮದಿನ. ನಾಡಗೀತೆ ಆಶೆಕೀಗ 100 ವರ್ಷ. ನೋಡಿ, ಕರ್ನಾಟಕ ಸುವರ್ಣ ಆಚರಣೆ ಸಂದರ್ಭದಲ್ಲಿ ನಾಡಗೀತೆ 100 ವರ್ಷ ಆಯಿತು. 1930ರಲ್ಲಿ ಪ್ರಕೃತ ಕುವೆಂಪುರವರ ಕೊಳಲು ಕವನ ಸಂಕಲನದಲ್ಲಿ ನಾಡಗೀತೆ ರಚನೆಯನ್ನು ನೋಡಿ. ಕೊಳಲು ಕವನ ಸಂಕಲನ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕವನ ಸಂಕಲನ ನಾಡಗೀತೆ ತೆಗೆಯಲಾಗಿದೆ ಅಂದರೆ ಕೊಳಲು ಕವನ ಸಂಕಲನ ಅಂತ ಬರಿಬೋದು. ನೋಡಿ, ಕವಿತೆ ಶೀರ್ಷಿಕೆ ಜಯ ಹೇ ಕರ್ನಾಟಕ ಮಾತೆ ಎಂದಿದ್ದು, ಅದರಲ್ಲೂ ಅದನ್ನು ನಾಡಗೀತೆ ಎಂದಾಗಲಿ ರಾಷ್ಟ್ರಗೀತೆ ಎಂದು ಉಲ್ಲೇಖಿಸಿಲ್ಲ. ಆದರೆ ತಮ್ಮ ಆತ್ಮಕಥೆ ನೆನಪಿನ ದೋಣಿಯಲ್ಲಿ 24/20 ಹಸ್ತಪ್ರತಿಯಿಂದ ಉಲ್ಲೇಖಿಸಿದ ಕರ್ನಾಟಕ ರಾಷ್ಟ್ರಗೀತೆ ಎಂಬ ಶೀರ್ಷಿಕೆ ಕವನಕ್ಕೆ ಕೊಟ್ಟಿರುವ ವಿವರಣೆಯಲ್ಲಿದೆ. ಅದು ನನ್ನ ಜಯ ಹೇ ಕರ್ನಾಟಕ ಎಂಬ ನಾಡಗೀತೆಯ ಪ್ರಪಾಹಿತಮಹನೂ ಆಗಿರಬೇಕು. ಓಕೆ, ನೆಕ್ಸ್ಟು ದಿನಕ್ಕೊಂದು ಪ್ರಶ್ನೆ. ನೋಡಿ, ಇಲ್ಲಿ ಇತ್ತೀಚೆಗೆ ವಿಜ್ಞಾನಿಗಳಿಂದ ಭಯೋತ್ಪಾದಕ ಪ್ರಾಣಿಯನ್ನು ವಿಸ್ತರಿಸಲು ಉತ್ತರದ ಗ್ರೀನ್ಲ್ಯಾಂಡ್ನಲ್ಲಿ ಕಂಡುಬರುವ ಹೊಸದಾಗಿ ಪತ್ತೆಯಾದ ಮಾಂಸಾಹಾರಿ ವರ್ಮನ ಹೆಸರೇನು ಅಂತ ಕೇಳಿದ್ದಾರೆ. ಅದಕ್ಕೆ ಸಿ ಆನ್ಸರ್ ಟೆಮರೊಪೆಸ್ಟ್ರಿಯಾ ಕೂಪರಿ. ನೆಕ್ಸ್ಟು ಇಲ್ಲೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಹಾಗಾಗಿ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಳಿ. ರೂಪಾಯಿ ಮೌಲ್ಯ ಕುಸಿತ ಯಾಕೆ ಹೀಗಾಗುತ್ತೆ ಅಂದರೆ, ಸಪೋಸ್ ನೀವು ಡಾಲರ್ ಬೆಲೆ ಏರಿಕೆ ಆದರೆ ಅದು ನಮ್ಮ ದೇಶದ ಒಂದು ಇಳಿಯುತ್ತೆ. ಅದಕ್ಕೆ ರೀಸನ್ ಕೂಡ ಹಲವಾರು ಇರುತ್ತವೆ. ಕೆಲವೊಂದು ಸಲ ಏನೋ ಟ್ಯಾಕ್ಸ್ ಇದರಿಂದ ಆಗ್ಬೋದು, ಅಥವಾ ಇನ್ವೆಸ್ಟರ್ಗಳು ಮತ್ತು ನಮ್ಮ ದೇಶದ ಒಂದು ಆದಾಯದ ಕಮ್ಮಿ ಆಗಿರ್ಬೋದು. ಹೀಗೆ ಹಲವಾರು ಕಾರಣಗಳಿರ್ತವೆ ಎಕಾನಮಿಯಲ್ಲಿ. ಬಟ್ ಇವಾಗ ರೂಪಾಯಿ ಮೌಲ್ಯ ಕುಸಿದಿದೆ. ಎಷ್ಟು ಪ್ರೆಸೆಂಟ್ ರೇಟ್ ಇದೆ? 84.31 ರೂಪಾಯಿ ಇದೆ. ನೋಡಿ, ಮಧ್ಯಪ್ರದೇಶದ ಸರ್ಕಾರಿ ನೌಕರಿ ಮಹಿಳಾ ಮೀಸಲು 35%. ಯೂಶ್ವಲಿ ಎಷ್ಟಿದೆ? 33 ಇದೆ. 2% ಹೆಚ್ಚಿಗೆ ಕೊಡ್ತಾಯಿದ್ರು ಮಹಿಳೆಯರಿಗೆ. ನೆಕ್ಸ್ಟು ನೋಡಿ, ಇಂಡಿಯಾ ಜೊತೆ ವಿಸ್ತಾರ. 2 ಏರ್ಪೋರ್ಟ್ ಅಂದರೆ ವಿಮಾನಗಳು, 2 ಕಂಪ್ನಿಗಳು ಏನಾಗುತ್ತೆ, ಅಲಯನ್ಸ್ ಆಗ್ತಾಯಿದೆ. ಹೊಸ ಆರ್ಕಿಡ್ ಪತ್ತೆ ಹಚ್ಚಿದ BSI. ಬೊಟ್ಯಾನಿಕಲ್ ಸರ್ವೆ ಆಫ್ ಇಂಡಿಯಾ ತಂಡವು ಇತ್ತೀಚೆಗೆ ಅರುಣಾಚಲ ಪ್ರದೇಶ ಲೋಹಿತ್ ಜಿಲ್ಲೆಯಲ್ಲಿ ಆರ್ಕಿಡ್ ಅಂದ್ರೇನು? ಹೂವು. ಆ್ಯಕ್ಚುಲಿ ಹೊಸ ಹೂವಿನ ತಳಿಯನ್ನು ಕಂಡಿದೆ. ನೋಡಿ, ಬುರ್ಜ್ ಖಲೀಫಾ ವಿರುದ್ಧ ಮಿಸ್ಟರ್ ಬೀಸ್ಟ್ ಜಮೀನು ಇತ್ತೀಚೆಗೆ. ನೆಕ್ಸ್ಟ್ 2020ರಲ್ಲಿ ಮೊಟ್ಟ ಮೊದಲ ಇಟಲಿ ಪ್ಲೇಯರ್ ಅಂತ ಇದ್ದಾರೆ. ಅವರು ಥಾಮಸ್ ಡ್ರಾಕ್ ಅವರ ಹೆಸರನ್ನು ಮೆಗಾ ಆ್ಯಕ್ಷನ್ನಲ್ಲಿ ಏನು ಮಾಡಿದ್ದಾರೆ, ಗುರುತಿಸ್ಕೊಂಡಿದ್ದಾರೆ. ನೆಕ್ಸ್ಟು ಜನಪದ ಗಾಯಕಿ ಶಾರದಾ ಸಿನ್ಹಾ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಪದ್ಮಭೂಷಣ ಪ್ರಶಸ್ತಿ ಕೂಡ ಪಡೆದಿದ್ದರು. ಅವರು ಮಂಗಳವಾರ ದೆಹಲಿಯಲ್ಲಿ ಮರಣ ಹೊಂದಿದ್ದಾರೆ. ನೆಕ್ಸ್ಟ್ ಅವರು ನೋಡಿ, ಅವ್ರನ್ನ ಬಿಹಾರಿ ಕೋಗಿಲೆ ಅಂತ ಕರೀತಾರೆ. ಬಿಹಾರಿ ಕೋಗಿಲೆ ಯಾರಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ರೆ ಶಾರದಾ ಸಿನ್ಹಾ ಅವ್ರನ್ನ, ಯಾಕಂದರೆ ಅವರು ಪದ್ಮಭೂಷಣ ಪ್ರಶಸ್ತಿ ಕೂಡ ನೀಡಿದರು. ವರ್ಷದಲ್ಲಿ 1000 ಮಕ್ಕಳಿಗೆ ಕ್ಯಾನ್ಸರ್. ಓಕೆ, ಬೆಂಗಳೂರು ಕ್ಯಾನ್ಸರ್ ಪ್ರಕರಣ ಹೆಚ್ಚು. 300 ಅಂತಾರಾಷ್ಟ್ರೀಯ ಪಂದ್ಯಗಳು ಇತ್ತೀಚೆಗೆ ಮೊದಲ ಕ್ರೀಡಾಂಗಣ ಶಾರ್ಜಾ. ಬುಧವಾರ ಬಾಂಗ್ಲಾದೇಶ ನಡುವಿನ ಶಾರ್ಜಾ ಅಬುಧಾಬಿಯಲ್ಲಿ ಬರುತ್ತೆ. ನೆಕ್ಸ್ಟು ಮಕ್ಕಳಿಗೆ ಕೇಂದ್ರ ಸರ್ಕಾರದ ಖಾತರಿರಹಿತ ಶಿಕ್ಷಣ ಸಾಲ ಸೌಲಭ್ಯ. ನಿಮ್ಮ ಮಕ್ಕಳ ಓಕೆ, ಅದು ಎಜುಕೇಷನ್ ಲೋನ್ ಸಂಬಂಧಪಟ್ಟಿರೋದು. ಇನ್ನು ಅರ್ಘ್ಯ ನೀಡುವ ಅಪರಾಧಾಚರಣೆ ನಡೆಯುತ್ತೆ. ಓಕೆ, ಏನು ಸೂರ್ಯ ನಮಸ್ಕಾರ, ಸೂರ್ಯ ಪೂಜೆ ಅಂತ ಕರೀತಾರೆ. ಅದನ್ನು ಛತ್ ಮಾತೆಯನ್ನು ಬ್ರಹ್ಮನ ಮಾನಸಿಕ ಮಗಳು. ಛತ್ ಅಂದರೆ ಸೂರ್ಯನ ಮಗಳು ಅಥವಾ ಬ್ರಹ್ಮನ ಮಗಳು ಅಂತ ಕರೀತಾರೆ.
ಹಾಗಾಗಿ ಛತ್ ಒಂದು ಪೂಜೆ ಅಥವಾ ಜಾತ್ರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟು 4 ದಿನಗಳ ಹಬ್ಬ ಇರುತ್ತದೆ. ಭಾರತ ಸರಕುಗಳು ಹೆಚ್ಚಿನ ಸುಂಕ ಸಂಭವ ಅಂದರೆ ಟ್ರಂಪ್ ಬಂದರೆ ಏನು ಮಾಡ್ತಾರೆ ಟ್ರಂಪ್ ಅವರು ಏನು ಹೇಳಿದ್ದಾರೆ, ಎಲ್ಲ ಒಂದು ವಿದೇಶಿಯ ಸರಕುಗಳಿಗೆ ನಾವು ಹೆಚ್ಚಿನ ಟ್ಯಾಕ್ಸನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಭಾರತಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಣ್ಣುಗಳ ರಾಜ ಮಾವು ತಂದ ಸಮೃದ್ಧಿ. ಹಣ್ಣುಗಳ ರಾಜ ಮಾವು. ಓಕೆ, ಹಣ್ಣುಗಳ ಭವ್ಯ ಲೋಕ ಕರುನಾಡು. ಓಕೆ, ಇಲ್ಲಿ ಹಲವಾರು ಹಣ್ಣುಗಳನ್ನ ಬೆಳಿತೀವಿ, ಹಾಗಾಗಿ ಹಣ್ಣುಗಳ ಭವ್ಯ ಲೋಕ ಅಂತ ಕರೀತಾರೆ. ಇನ್ನು ಜಾಗತಿಕ ದಿನದ ಮೇಲಿನ ಕಿರಣ. ಇನ್ನು ನೆನಪಿರಲಿ, ಇತ್ತೀಚೆಗೆ ರತನ್ ಟಾಟಾನವರು ನಿಧನ ಹೊಂದಿದ್ದಾರೆ. ಇನ್ನು ಟಾಟಾ ಸಮೂಹವನ್ನು ಜಗತ್ತಿಗೆ ಹೆಚ್ಚು ಗೌರವಿಸ್ತದೆ ಅಂದರೆ ಅವರು ಮಾಡಿರೋ ಒಳ್ಳೆಯ ಕೆಲಸಗಳು ಅವರನ್ನು ನೆನಪಿಸ್ತದೆ. ಯಾಕಂದರೆ ಅವರು ಬಂದಿರೋ ಆದಾಯದಲ್ಲಿ 66% ಅದನ್ನು ಟ್ರಸ್ಟ್ ಹೋಲ್ಡ್ ಮಾಡಿದ್ರೆ 33% ಉಳಿದ ಇನ್ವೆಸ್ಟರ್ಗಳು, ಅವರ ಫ್ಯಾಮಿಲಿ ಇನ್ವೆಸ್ಟರ್ಗಳು ಹೋಲ್ಡ್ ಮಾಡ್ತಾರೆ. ಮತ್ತು ಅದು ಭಾರತದ ಭಾಗವಾಗಿ ಹೋಗಿದೆ, ಅದೊಂಥರ ಗೋರ್ಮೆಂಟ್ ಆಫೀಸ್ ಥರ ಆಗಿ ಹೋಗಿದೆ. ಹಾಗಾಗಿ ಟಾಟಾವನ್ನು ಬಹಳ ಗೌರವಿಸ್ತಾರೆ. ಓಕೆ, ನೆಕ್ಸ್ಟ್ ಅಗ್ರಹಾರ 40 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೀವೇನು ಮಾಡಿ, ಅಗ್ರಹಾರ 45 ಲೇಖಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2024 ಯಾರಿಗೆ ಸಿಕ್ಕಿದೆ ಮತ್ತು ಯಾವ ಕೃತಿಗೆ ಸಿಕ್ಕಿದೆ ಅದನ್ನು ಕೂಡ ಇಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ವಕ್ಫ್ ಆಸ್ತಿಗಳ ಪಹಣಿ ಬದಲಾವಣೆ ಏನು ಎತ್ತ. ಓಕೆ, ಸುಪ್ರೀಂ ಕೋರ್ಟ್ ಇದು ಅನ್ವರ್ ಮಾಣಿಪಡಿ ವರದಿ ಸುತ್ತ ರಾಜಕಾರಣ. ಅನ್ವರ್ ಮಾಣಿಪಡಿ ಅದು ಏನಂದರೆ ವಕ್ಫ್ ಏನು ಆಸ್ತಿ ಎಷ್ಟು ಕಬಳಿಸಿದ್ದಾರೆ, ಯಾವ ರೀತಿ ಅದನ್ನು ಯೂಸ್ ಮಾಡ್ತಾಯಿದ್ರು ಅದರೆಲ್ಲ ಮಾಹಿತಿನ ಅನ್ವರ್ ಮಾಣಿಪಡಿ ಅನ್ನೋ ಒಂದು ವರದಿ ನೀಡಿತ್ತು. ಅದರ ಪ್ರಕಾರ ಆಗಿತ್ತು. ಬಟ್ ಅದು ಇವಾಗ ವರ್ಕ್ ಆಗ್ತಾಯಿಲ್ಲ. ಅದನ್ನು ಮತ್ತೆ ನೆಕ್ಸ್ಟ್ ಅದನ್ನು ಜಾಯಿಂಟ್ ಕಮಿಟಿಯವರಿಗೆ ಬಿಟ್ಟಿದ್ದಾರೆ. ಓಕೆ, ಮತ್ತೊಬ್ಬ ಅಮೇರಿಕ ಶ್ರೇಷ್ಠವಾಗಿಸೋಣ. ಓಕೆ, ಇದು ಟ್ರಂಪ್ ಅವರ ಒಂದು ಹೇಳಿಕೆ. ಯಾಕಂದರೆ ಅವರು ಇತ್ತೀಚೆಗೆ ಎಲೆಕ್ಷನಲ್ಲಿ ಕೂಡ ಗೆದ್ದರು, ಹಾಗಾಗಿ ಈ ಮಾತನ್ನು ಹೇಳಿದ್ದಾರೆ. ನೆಕ್ಸ್ಟು ಆಯುಷ್ ಇಲಾಖೆ ಅಂದರೆ ಈಗ ಆಲ್ರೆಡಿ ನರೇಂದ್ರ ಮೋದಿ 70 ವರ್ಷ ಮೇಲ್ಪಟ್ಟವರಿಗೆ ಆಯುಷ್ ಯೋಜನೆ 5 ಲಕ್ಷ ಅಂತ ಘೋಷಣೆ ಮಾಡಿದ್ದಾರೆ. ಬಟ್ ಇನ್ನೂ ಎಷ್ಟು ರೋಗಗಳಿಗೆ ಅಥವಾ ಇನ್ನೆಷ್ಟು ಏನು ಡಿಸೀಸ್ಗಳಿಗೆ ಅವಕ್ಕೆ ಕಾಂಪನ್ಸೇಷನ್ ಕೊಡಬೇಕು. ಕೆಲವೊಂದು ರೋಗಗಳಿಗೆ ಯಾವುದೇ ರೀತಿ ಕಾಂಪನ್ಸೇಷನ್ ಕೊಡೋದಿಲ್ಲ. ಹಾಗಾಗಿ ನೋಡಿ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಶ್ಯೂರಿಟಿ ರಹಿತ ಸಾಲ. ಓಕೆ, ಅದರ ಪ್ರತಿ ವಿಜ್ಞಾನದ ಬಗೆಗೆ ಅಜ್ಞಾನ. ನೆಕ್ಸ್ಟು ಇದು ಮರದ ರಸ ಮಂಡಳಿ ಕುರಿತು, ಇದು ತತ್ವ ರಕ್ಷೆ. ವಿಧಿ 370 ನಿರ್ಣಯ ಅಂಗೀಕಾರ. ಇದು ಜಮ್ಮು ಕಾಶ್ಮೀರದ ಒಂದು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ನೀಡಿರುವಂಥ ಒಂದು ನಿರ್ಣಯವನ್ನು ಸ್ಪೀಕರ್ ಅವರು ನಿರ್ಣಯ ನೀಡಿದ್ದಾರೆ. ಹಾಗಾಗಿ ಇದು ಆ್ಯಕ್ಚುಲಿ ಲೆಫ್ಟಿನೆಂಟ್ ಗವರ್ನರ್ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಇದು ಕನ್ಸಿಡರ್ ಆಗೋದಿಲ್ಲ. ಓಕೆ, ಇಲ್ಲಿಗೆ ಇವತ್ತಿನ ಒಂದು ಪೇಪರ್ ಕಟ್ಟಿಂಗ್ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.